ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೋಸೆಲ್ಫ್ ಯೂಟ್ಯೂಬ್ ಚಾನಲ್. ಮೊನ್ನೆ KA ಅವರಿಂದ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಅದೇನಂದ್ರೆ ಜನವರಿ 14 ಅಂದು ಯಾರ್ಯಾರು ವೆರಿಫಿಕೇಶನ್ ಮಾಡಿಸಿಲ್ಲ ಅವ್ರಿಗೆ ಇನ್ನೊಂದು ಅವಕಾಶ ಕೊಟ್ಟಾರ. ಅವರೆಲ್ಲರೂ ಬೆಂಗಳೂರು KA ಆಫೀಸ್ಗೆ ಹೋಗಿ 24ನೇ ತಾರೀಕಿಗೆ ವೆರಿಫಿಕೇಶನ್ ಮಾಡಿಸ್ಕೋಬೇಕಂತ ಅದರಲ್ಲಿ ಹೇಳಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, ವೆರಿಫಿಕೇಶನ್ ಸ್ಲಿಪ್ 24ನೇದು ಆಗಿಂದ ಬಿಡ್ತಾರೋ ಇಲ್ಲ ಮೊದಲೇ ಬಿಡ್ತಾರಂತ. ಭಾಳ ಯೂಟ್ಯೂಬರ್ಸು ತಪ್ಪು ಸುದ್ದಿಯನ್ನು ಹೇಳ್ಯಾರ. 24 ಆಗಿಂದೇ ಬಿಡ್ತಾರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕ್ಕಂತ. ವೆರಿಫಿಕೇಷನ್ ಸ್ಲಿಪ್ ಯಾರ್ಯಾರು ಡೌನ್ಲೋಡ್ ಮಾಡೋದಂದ್ರೆ ಯಾರು KCET ಎಕ್ಸಾಮ್ ಬರೆದು ಅಲ್ಲೇ ವೆರಿಫಿಕೇಷನ್ ಮಾಡಿಸಿದ್ದೀರಾ ಅವರಿಗೆ ವಾಪಸ್ ವೆರಿಫಿಕೇಷನ್ ಮಾಡಿಸೋಂಗಿಲ್ಲ. ಸೊ ಅವರಿಗೆ ಡೈರೆಕ್ಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಬಿಡ್ತಾರೆ, ಅದರಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು. ಸೊ ಈಗ ಮೊನ್ನೆ ವೆರಿಫಿಕೇಷನ್ ಮಾಡಿಸಿದವರಿಗೆ ಅಲ್ಲೇ KA ಆಫೀಸ್ನಲ್ಲಿನೇ ಅವರಿಗೆಲ್ಲ ವೆರಿಫಿಕೇಷನ್ ಸ್ಲಿಪ್ ಹಾಗೂ ಸೀಕ್ರೆಟ್ ಕೋಡನ್ನು ಕೊಟ್ಟು ಕಳಿಸಿದ್ದಾರೆ. ಸೊ ಅವರಿಗೆ ವಾಪಸ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋ ಅಗತ್ಯ ಇಲ್ಲ. ಸೊ ಯಾರು KCET ವೆರಿಫಿಕೇಷನ್ ಮಾಡಿಸಿದ್ದಾರೆ ಅವರಿಗೆ ಮಾತ್ರ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬಹುದು. ಮಾಡೋಕ್ಕೆ ಲಿಂಕ್ನೂ ಬಿಡ್ತಾರೆ ಅವರು. ಬಿಟ್ಟ ನಂತರ ನಾವು ನಿಮಗೆ ನೋಟಿಫಿಕೇಷನ್ ತಿಳಿಸ್ತೀವಿ. ಅದು ಇನ್ನೂ ಬಿಟ್ಟಿಲ್ಲ, ಈ ವೀಕ್ ಇಲ್ಲ ಮುಂದಿನ ವೀಕ್ನಲ್ಲಿ ಬಿಡ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಆಮೇಲೆ ಇನ್ನೊಂದು, ಹೋದ ವರ್ಷ ಕೂಡ ನಮ್ಮ ಸ್ಟೇಟ್ನವರು ಸ್ಟೇಟ್ ಮೆರಿಟ್ ಲಿಸ್ಟ್ ಅಂತ ಏನೂ ಬಿಟ್ಟಿಲ್ಲ, ಸ್ಟೇಟ್ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಬಿಟ್ಟಿದ್ರು. ಅದು ಫಸ್ಟ್ ರೌಂಡ್ ಆದ ತಕ್ಷಣ ಬಿಟ್ಟಿದ್ದಾರೆ. ಸೊ ಈ ವರ್ಷ ಬಿಡ್ತಾರೆ ಇಲ್ಲ ಅಂತ ಎಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಬಿಡಬೇಕಿತ್ತು, ಇನ್ನೂ ಬಿಟ್ಟಿಲ್ಲ. ಯಾಕಂತ ನಮಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ವೇಟ್ ಮಾಡೋಣಂತೆ. ಇದು ವೀಕ್ನಲ್ಲಿ ಕೂಡ ಅದನ್ನೂ ರಿಲೀಸ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ರ್ಯಾಂಕ್ ಲಿಸ್ಟ್ ಬಿಟ್ಟ ನಂತರ ಕೂಡ ನಾವು ಅದನ್ನು ಡೀಟೇಲ್ ಅನಲೈಸ್ ಮಾಡಿ ನಿಮಗೆ ತಿಳಿಸ್ತೀವಿ. ಹಾಗೆ ನಾವು ಒಂದು ಪ್ರೆಡಿಕ್ಟೆಡ್ ರ್ಯಾಂಕ್ ಲಿಸ್ಟ್ ಅಂತ ಕೂಡ ನಿಮಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ಆ ವಿಡಿಯೋ ಕೂಡ ಇಲ್ಲಿ ನಾಳೆ ಅಥವಾ ನಾಡಿದ್ದು ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಸೊ ಅದನ್ನು ನೋಡಿ ಹಾಗೆ ನಿಮ್ಮ ರ್ಯಾಂಕನ್ನು ಅನಲೈಸ್ ಮಾಡಿ ಸ್ಟೇಟ್ ರ್ಯಾಂಕ್ ಲಿಸ್ಟಿಂದ ನಿಮಗೆ ನಿಮ್ಮ ಕಾಲೇಜ್ ಯಾವ ಸಿಗ್ಬೋದು ಅಂತ ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಮೊನ್ನೆ ತಾನೇ ಪ್ರಜಾವಾಣಿ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ರಿಲೀಸ್ ಆಗಿದೆ, ಫೋನಿನ್ ಕಾರ್ಯಕ್ರಮ ವಿತ್ ಸುಧಾಕರ್ ಸರ್ ಅಂತ. ಸೊ ಅದರಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಈ ವರ್ಷ 4 ಮೆಡಿಕಲ್ ಕಾಲೇಜನ್ನು ಇದೇ ವರ್ಷ ಸ್ಟಾರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮಗೇನು ಆಗ ಅನ್ಸಲ್ಲ, ಯಾಕಂದರೆ ಯಾದಗಿರಿ ಹಾಗೂ ಹಾಸನದಲ್ಲಿ ಇನ್ನೂ ಸ್ಟಾಫ್ ರೆಕ್ರೂಟ್ಮೆಂಟೇ ಆಗಿಲ್ಲ. ಸೊ ಅವು 2 ಕಾಲೇಜ್ ಈ ವರ್ಷ ಸ್ಟಾರ್ಟ್ ಆಗೋದು ಡೌಟ್ ಅನಿಸುತ್ತೆ. ಉಳ್ಕಿದ್ದು ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ಎಲ್ಲ ಸ್ಟಾಫ್ ರೆಕ್ರೂಟ್ಮೆಂಟು ರೆಡಿ ಇದೆ. ಸೊ ಅದು ಈ ವರ್ಷ ಸ್ಟಾರ್ಟ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಯಾಕಂದರೆ ಒಂದಿಷ್ಟು ಕಾಲೇಜಸ್ಗೆ ಹೋದ ವರ್ಷ ಕೂಡ ಸೆಕೆಂಡ್ ರೌಂಡ್ನಲ್ಲಿ ಕೂಡ ಪರ್ಮಿಷನ್ ಸಿಕ್ಕಿದ್ದಿದೆ. ಸೊ ಫಸ್ಟ್ ರೌಂಡ್ನಲ್ಲಿ ಸೀಟ್ ಮ್ಯಾಟ್ರಿಕ್ಸೇ ಆ್ಯಡ್ ಆಗಲಿಲ್ಲ ಅಂದರೂ ಸೆಕೆಂಡ್ ರೌಂಡ್ನಲ್ಲಿ ಆ್ಯಡ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಅಂದರೆ, ಈ ಪ್ರಸಕ್ತ ಸಾಲಿನಲ್ಲಿ ಮೆಡಿಕಲ್ ಕಾಲೇಜ್ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸುಧಾಕರ್ ಸರು. ಇದೊಂದು ಒಳ್ಳೆಯ ನಿರ್ಧಾರ. ಪ್ರತಿ ವರ್ಷ ಕೂಡ 15 to 20% ಫೀಸನ್ನು ಇಂಕ್ರೀಸ್ ಮಾಡ್ತಿದ್ರು ನಮ್ಮ ಸ್ಟೇಟ್ನಲ್ಲಿ. ಸೊ ಈ ವರ್ಷ ಯಾವುದೇ ರೀತಿಯ ಫೀಸಲ್ಲಿ ಇಂಕ್ರೀಸ್ ಇಲ್ಲ ಅಂತ ಹೇಳಿದ್ದಾರೆ. ಇದೊಂದು ಎಲ್ಲ ರಾಜ್ಯದ ನೀಟ್ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು. ಹಾಗೆ ನಿಮಗೋಸ್ಕರ ನಾವು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕೂಡ ರೆಡಿ ಮಾಡಿದ್ದೀವಿ. ಅದು ನಾವು ಗೌರ್ಮೆಂಟ್ ಸಪ್ರೇಟ್ ಹಾಗೂ ಪ್ರೈವೇಟ್ ಸಪ್ರೇಟ್ ವಿಡಿಯೋದಲ್ಲಿ ಮಾಡಿದ್ದೇವೆ. ಸೊ ಯಾರ್ಯಾರು ಅದನ್ನು ನೋಡಿಲ್ಲ ಹೋಗಿ ನೋಡ್ಕೊಂಬರ್ರಿ. ನಿಮಗೆ ಬೇಕಿದ್ರೆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಕೊಟ್ಟಿರ್ತೀವಿ. ಹಾಗೆ ಪ್ಲೇಲಿಸ್ಟ್ನಲ್ಲಿ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ಹಾಗೆ ನಿಮಗೋಸ್ಕರ ನಾವು ನಮ್ಮ ಟೀಮ್ ಇನ್ನೊಂದು ಸ್ಪೆಷಲ್ ಆಪ್ಷನ್ ಎಂಟ್ರಿ ಲಿಸ್ಟನ್ನು ರೆಡಿ ಮಾಡ್ತೀವಿ. ಅದರಲ್ಲಿ ಪ್ರೈವೇಟ್ ಪ್ಲಸ್ ಗೌರ್ಮೆಂಟ್ ಎರಡೂ ಕೂಡಿಸಿ ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ನಾವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಯುವರ್ ಸಪೋರ್ಟ್ ಈಸ್ ಅವರ್ ಸ್ಟ್ರೆಂತ್. ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಟೇಕ್ ಕೇರ್.